ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಟೊಮೆಟೊ ಹುಣಸೆ ಹಣ್ಣಿನ ತೊಕ್ಕನ್ನು ತಿಂಗಳಾನುಗಟ್ಟಲೆ ಪ್ರಿಸರ್ವ್ ಮಾಡಿಕೊಂಡು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಇಟ್ಕೊಂಡು ಆಯಿಲ್ ಕಾದ ನಂತರ ಈಗ ಟೊಮೆಟೊ ಹಣ್ಣು ನೀಟಾಗಿ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಗಟ್ಟಿ ಇರೋವಂಥ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ಕಾಯಿಯನ್ನು 4 ಹೋಳು ಮಾಡ್ಕೊಂಡಿದ್ದೀನಿ ಈ ರೀತಿ. ಈಗ ಆಯಿಲ್ ಕಾದಿದೆ. 1.5 kgಯಷ್ಟು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ತೊಟ್ಟಿನ ಭಾಗ ತೆಗೆದು ಕಟ್ ಮಾಡಿಟ್ಕೊಂಡಿರುವಂತಹ ಟೊಮೆಟೊನ ಬಾಣಲೆಗೆ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡ್ಬೇಕು. ಒಂದು 2 ನಿಮಿಷ ಆದರೂ ಬಾಡಿಸ್ಕೋಬೇಕು. ಈ ಥರ ಒಂದು 2 ನಿಮಿಷ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹೈ ಫ್ಲೇಮ್ ಇಟ್ಕೊಂಡೆ ಬಾಡಿಸ್ಕೋತೀನಿ. ಆಗಾಗ ತಿರುಗಿಸ್ಕೊಡ್ತಾ ಇರಬೇಕು. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಇದಕ್ಕೆ ಹುಣಸೆ ಹಣ್ಣು ಹಾಗೆ ಮೆಣಸಿನಕಾಯಿಯನ್ನು ನೀಟಾಗಿ ಬಿಡಿಸಿಟ್ಕೊಂಡು ಆ್ಯಡ್ ಮಾಡ್ಕೋತೀನಿ. ಹುಣಸೆ ಹಣ್ಣು 1 ಉಂಡೆಯಷ್ಟು ತೊಗೊಂಡಿದ್ದೀನಿ. ಈ ರೀತಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬಾಡಿಸ್ಕೊಂಡಿರೋಂತಹ ಟೊಮೆಟೊಗೆ ಸೇರಿಸ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಚಪಾತಿ, ದೋಸೆ ಎಲ್ಲದಕ್ಕೂ ಒಂದೊಳ್ಳೆ ಕಾಂಬಿನೇಷನ್ನು. ಈಗ ಮೆಣಸಿನಕಾಯಿಯನ್ನು ಸಹ ಒಂದು 10ರಿಂದ 20 ಖಾರ ಹೆಚ್ಚಿಗೆ ಬೇಕು ಅನ್ನೋರು ಒಂದು ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಳ್ಳಿ. ಕಡಿಮೆ ಇರಲಿ ಅನ್ನೋರು ಒಂದು 5 ಕಡಿಮೆ ಸೇರಿಸ್ಕೊಳ್ಳಿ. ಒಂದು 20 ಮೆಣಸಿನಕಾಯಿಯಷ್ಟು ಸೇರಿಸ್ಕೊಂಡಿದ್ದೀನಿ. ತೊಟ್ಟಿನ ಭಾಗ ಎಲ್ಲ ತೆಗೆದು ಕ್ಲೀನ್ ಮಾಡಿ ಮೆಣಸಿನಕಾಯಿ ಹಾಗೆ 1 ಉಂಡೆಯಷ್ಟು ಹುಣಸೆ ಹಣ್ಣನ್ನು ಆ್ಯಡ್ ಮಾಡಿಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಟ್ಟು ಆಗಾಗ ತಿರುಗಿಸ್ಕೊಡ್ತಾ ಇರಬೇಕು. ಉಪ್ಪು 1.5 ಹಿಡಿಯಷ್ಟು ಸೇರಿಸ್ಕೊಂಡಿದ್ದೀನಿ. 1.5 kg ಟೊಮೆಟೊಗೆ ಕರೆಕ್ಟ್ ಅಳತೆ ನನ್ನ ಕೈಯಲ್ಲೇ ಅಳತೆ ಮಾಡಿ ಸೇರಿಸ್ತಾ ಇದ್ದೀನಿ. ಇದನ್ನು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಬೇಯಿಸ್ಕೋಬೇಕು. 1-2 ನಿಮಿಷ ಆಗಾಗ ತಿರುಗಿಸ್ಕೊಡ್ತಾ ಬೇಯಿಸ್ಕೋಬೇಕು. ಇಲ್ಲಾಂದರೆ ಹುಣಸೆ ಹಣ್ಣೆಲ್ಲ ತಳ ಹಿಡಿದು ತೊಕ್ಕಿನ ಟೇಸ್ಟು ಬೇರೆ ಆಗಿಬಿಡುತ್ತೆ. ತಳ ಹಿಡಿದೇ ರೀತಿ ಮಿಕ್ಸ್ ಮಾಡಿಕೊಡ್ತಾ ಬರಬೇಕು. ಈಗ ಟೊಮೆಟೊ, ಹುಣಸೆ ಹಣ್ಣು ಹಾಗೆ ಮೆಣಸಿನಕಾಯಿ ಎಲ್ಲ ಬೆಂದಿದೆ. ಸ್ಟವ್ನ ಆಫ್ ಮಾಡಿ ಈ ರೀತಿ ಪೂರ್ತಿಯಾಗಿ ಬೇಯಿಸ್ಕೊಂಡು ಇದನ್ನು ಆರೋದಕ್ಕೆ ಬಿಡಬೇಕು. ಈ ರೀತಿ ಮಾಡಿಕೊಂಡು ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಪುಡಿ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು 2 ಸ್ಪೂನಷ್ಟು ಜೀರಿಗೆ ತೊಗೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು, ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ತೆಗೆದು ಬಿಡಬೇಕು. ಒಂದು ತಟ್ಟೆಗೆ ಸೇರಿಸ್ಕೋತಾ ಇದ್ದೀನಿ. ಈಗ ಮೆಂತ್ಯ 2 ಸ್ಪೂನು, ಜೀರಿಗೆಗೆ 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ಸಹ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಫ್ರೈ ಮಾಡಿಕೊಂಡು ಅದನ್ನು ಜೀರಿಗೆ ಜೊತೆ
ಸೇರಿಸ್ಕೊತೀನಿ. ಈಗ ಮೆಂತ್ಯನೂ ಫ್ರೈ ಆಗಿದೆ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ತೆಗೆದುಬಿಡಬೇಕು. ಎಲ್ಲ ಪ್ರೊಸೀಜರ್ನು ಕರೆಕ್ಟಾಗಿ ನೋಡಿಕೊಂಡು ಮಾಡಿಕೊಂಡ್ರೆ ತಿಂಗಳಾನುಗಟ್ಟಲೆ ಸಹ ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ಇದನ್ನು ಹೊರಗಡೆನೇ 1 ತಿಂಗಳಿಟ್ಟರೂ ಕೆಡೋದಿಲ್ಲ. ಫ್ರಿಜ್ನಲ್ಲಿ ಸುಮಾರು ದಿನಗಳ ಕಾಲ ಇಟ್ಟು ಯೂಸ್ ಮಾಡ್ಕೋಬೋದು. ಈಗ ಸಾಸಿವೆ 1 ಸ್ಪೂನಷ್ಟು ಸೇರಿಸ್ಕೊಂಡು ಈ ರೀತಿ ಒಂದು ಸ್ವಲ್ಪ ಸೌಂಡ್ ಬಂದಾಗ ಅದು ಫ್ರೈ ಆಗಿದೆ ಅಂತ ಅರ್ಥ. ಜೀರಿಗೆ, ಮೆಂತ್ಯ ಹಾಗೆ ಸಾಸಿವೆಯನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ಈ ಪುಡಿಯನ್ನೇ ಟೊಮೆಟೊ, ಹುಣಸೆ ಹಣ್ಣಿನ ತೊಕ್ಕಿಗೆ ಸೇರಿಸ್ಕೊಳ್ಳೋದು. ಈಗ ನೋಡಿ, ಈ ರೀತಿ ಪೂರ್ತಿಯಾಗಿ ಪುಡಿ ಮಾಡಿಟ್ಕೊಂಡು ಈಗ ಬೇಯಿಸ್ಕೊಂಡಿರೋಂಥ ಟೊಮೆಟೊ, ಹುಣಸೆ ಹಣ್ಣು, ಮೆಣಸಿನಕಾಯಿ, ಉಪ್ಪನ್ನು ಸೇರಿಸ್ಕೊಂಡಿರೋದನ್ನು ಒಂದು ಸ್ವಲ್ಪ ಆರಿಸ್ಕೊಂಡು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊತೀನಿ. ಈ ರೀತಿ ಮಿಕ್ಸಿಗೆ ಸೇರಿಸ್ಕೊಂಡು ಎಲ್ಲದನ್ನು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಎಳ್ಳೆಣ್ಣೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ. ಕಡಲೆಕಾಯಿ ಎಣ್ಣೆಯನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಎಳ್ಳೆಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ, ಅಡುಗೆ ಮಾಡೋಂತಹ ಎಳ್ಳೆಣ್ಣೆಯನ್ನು ತೊಗೊಂಬಂದಿದ್ದೀನಿ. ಈಗ ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಟು ಒಂದು ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು ಎಳ್ಳೆಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಈ ತೊಕ್ಕುಗಳಿಗೆಲ್ಲ ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆಯನ್ನು ಬಳಸಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಎಣ್ಣೆ ಕಾದ ನಂತರ ಸಾಸಿವೆ 1 ಸ್ಪೂನಷ್ಟು ಸೇರಿಸ್ಕೊಂಡೆ. ಹಾಗೆ ಮೆಣಸಿನಕಾಯಿ 1-2, ಬೆಳ್ಳುಳ್ಳಿ 1 ಹಿಡಿಯಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಹಿಂಗು ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಣ್ಣೆಗೆ ಒಗ್ಗರಣೆ ಸಾಮಾನುಗಳೆಲ್ಲ ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿರುವಂತಹ ಟೊಮೆಟೊ, ಹುಣಸೆ ಹಣ್ಣು, ಒಣಮೆಣಸಿನಕಾಯಿ ಹಾಗೆ ಉಪ್ಪನ್ನು ಸೇರಿಸಿ ಬೇಯಿಸ್ಕೊಂಡಿರೋಂತಹದ್ದನ್ನು ರುಬ್ಬಿ ಆಯಿಲ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಪುಡಿ ಮಾಡಿಟ್ಕೊಂಡಿರೋಂತಹ ಜೀರಿಗೆ, ಮೆಂತ್ಯ, ಸಾಸಿವೆಯನ್ನು ಸೇರಿಸ್ಕೊಂಡು ಎಲ್ಲದನ್ನು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಡ್ಬೇಕು. ಈ ರೀತಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು 5 ನಿಮಿಷ ಆದ್ರೂ ನೀರಿನಾಂಶ ಎಲ್ಲ ಕಡಿಮೆ ಆಗಿ ಬಾಣಲೆ ತಳ ಬಿಟ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ತುಂಬ ದಿನಗಳ ಕಾಲ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾನು ತಿಳಿಸಿದ ರೀತಿ ಈ ಪ್ರೊಸೀಜರಲ್ಲಿ ಟೊಮೆಟೊ, ಹುಣಸೆ ಹಣ್ಣಿನ ತೊಕ್ಕನ್ನು ಮಾಡಿಕೊಂಡ್ರೆ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಅನ್ನಕ್ಕೆ, ಚಿತ್ರಾನ್ನ ಮಾಡೋವಾಗ ಒಗ್ಗರಣೆ ಸಾಮಾನುಗಳನ್ನು ಸೇರಿಸಿ ಇದನ್ನು ಒಂದು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಟ್ರೂ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಒಂದೊಳ್ಳೆ ಕಾಂಬಿನೇಷನ್ನು. ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಬಿಟ್ಟು ಒಂದು ಗ್ಲಾಸ್ ಜಾರು ಅಥವಾ ಈ ಥರ ಒಂದು ಪ್ಲಾಸ್ಟಿಕ್ದು ಒಂದು ಬಾಕ್ಸಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ಮಾಡಿಕೊಂಡು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮಿ ಕಿಚನ್.